ಅಲ್ಲ ಕಣಜ, ಯಾಕಜಿ ಹಿಂಗ್ ಕುಂತಿದ್ಯಾ? ಯೋನಾತು ಹಾ? ಅಲ್ಲ ಯಾಕೆ ಹಿಂಗ್ ಕುಂತಿದ್ಯಾ ಬೇಜಾರ್ ಮಾಡ್ಕೊಂಡು? ಅಲ್ಲ ಅಂತದ್ ಯೋನಾತು ಅಂತಾನ. ಹಾ ಯೋನ ನೆನ್ನ ಆಗಿದ್ದಾಗೋಗೈತಿ, ಅದು ನೀ ಚಿಂತೆ ಮಾಡ್ಕೊಂಡು ಕೂಕೊಂಡ್ರೆ ಆಗ್ತೈತೇನ ಅಜ್ಜ? ಹಂಗಲ್ಲ ಕಣೆ, ಮೊದಗ ಆ ರಾಮಯ್ಯ ಫೋನ್ ಮಾಡಿದ್ದ, ಅದಕ್ಕೆ ಅದನ್ನೇ ಚಿಂತೆ ಮಾಡ್ಕೊಂಡು ಕೂತಿದ್ದೆ. ಹಾ, ರಾಮಯ್ಯ ಫೋನ್ ಮಾಡಿದ್ದ? ಯಾಕಂತಿ? ಹಾ, ಏನನ ಇನ್ನೊಂದ್ ಎಲ್ಲನ ಹೆಣ್ಗೆಣ್ಣು ಐತಂತೆ. ಆ ಹೆಣ್ಣು ನೆನ್ನ ಅಳ್ತಿದ್ ಹೆಣ್ಣು ಬೇಡ ಅಂತ ಹೇಳ್ಬೇಕಾಯ್ತು. ಹೇಳ್ದ ಹೆಂಗೆ? ಹೇಳ್ದೆ ಕಣೆ, ಬೇಡ ಕಣ ಹುಡುಗಿ ಅಂತಾನ, ಅದಕ್ಕೆ ಸರಿ ಬಿಡು ಅಂತ ಹೇಳ್ದ. ಆಮೇಲೆ ಇನ್ನೊಂದ್ ದಿವಸ ಹೇಳಿನಮ್ಮ, ಅದ್ರ ಬಗ್ಗೆನೇ ಚಿಂತೆ ಮಾಡ್ಕೊಂಡು ಕೂಕೊಂಡಿದ್ದೆ. ಇನ್ನೊಂದ್ ಇಸ್ಯನೆ? ಏನ್ ಇಸ್ಯ? ಹಾ, ಎಲ್ಲನ ಹೆಣ್ಗಿಂಡ್ ಐತೆ ಅಂತಾನೆ ಅಥವಾ ಹೆಣ್ಣೆಲ್ಲೂ ಸಿಗಲ್ಲ ಅಂತ ಹೇಳ್ಗಿಳಿನ, ಅದಕ್ಕೆ ಅವನನ್ನ ಬೇಜಾರ್ ಮಾಡ್ಕೊಂಡು ಕುಂತಿದೀ. ಅಯ್ಯೋ ಫೋನ್ ಮಾಡಿದ್ದ ಕಣಿ, ಮತ್ತೀಗ ನಾವು ನೆನ್ನು ಅಳ್ತಿದ್ವಲ್ಲ ಹೆಣ್ಣು, ಆ ಹೆಣ್ಣು ಯಾವ್ದೋ ಹುಡುಗನ್ ಜೊತೆ ಓಡೋಗೈತಂತೆ, ಅದನ್ನೇ ಹೇಳಕ್ ಮಾಡಿದ್ದ. ನನ್ಗ ಅದನ್ನ ಚೋಳ ಭಯ ಆತಮ್ಮ. ಅಲ್ಲ, ನಾವು ಮದ್ವೆ ಮಾಡಿ ಕಣದ್ಕಿನ ಮುಂದಾಗಿ ಹಿಂಗಾಗೈತಿ. ಯೋನಾನ ಒಂದ್ ಪಕ್ಷ ನಾವು ಮದ್ವೆ ಮಾಡ್ಕೊಂಡ್ಮೇಲೆ ಯಾರ್ದನ ಜೊತೆ ಓಡೋಗಿದ್ರೆ ನಮ್ಮ ಮಾನ ಮರ್ಯಾದೆ ಏನಾಗೋದು ಅಂತ ಯೋಚನೆ ಮಾಡ್ತಿದ್ನಮ್ಮ. ಯೋನ್ ಹೇಳ್ತಿದೀಯ ಅಚ್ಚ? ಆ ಹುಡ್ಗಿ ಓಡೋಗೈತಂತೆ. ಅಯ್ಯೋಪ್ಪ ಕವು ಅಂತ ಸಾಮಾನಿಕೆ. ಅದಕ್ಕೆ ಏನಪ್ಪ, ನೆನ್ನೆ ಗಾಡಿ ಪಂಚರ್ ಆಗಿದ್ದು, ಆಮೇಲೆ ನೆನೆ ದಿನ ನೀನು ಅದು ಯಾರ್ದ ಮೇಲೆ ಅಡಿಕೆಲೆ ಹೋಗ್ತು ಬೈಸ್ಕೆಂಬಂಗಾತಲ್ಲ, ಅದಕ್ಕೆ ನನ್ನ ಹಂಗೀಗ ಆತೇನಪ್ಪ ಅಪ್ಸಕ್ನಾಗೈತಿ ಕಣಜಾವು. ಅದಕ್ಕೆ ಹಂಗಾಗಿರೋದು. ಸದ್ಯ ಬಿಡತ್ತಾಗೆ ಒಳ್ಳೆ ಕೆಲಸ ಆಗೈತಿ. ನೀನು ಹೇಳ್ದಂಗೆ ನನ್ನ ಮದ್ಗಿದ್ವಿ ಆದ್ಮೇಲೆ ಇಂಥ ಬದುಕು ಮಾಡಿದಿದ್ದೀರ ಮಾನ ಮರ್ಯಾದೆ ಪ್ರಶ್ನೆನು. ಆಮೇಲೆ ಎಲ್ಲ ಖರ್ಚಿಗೆ ಮದುವೆ ಮಾಡ್ಕೊಂಡು ಒಡವೆ ಪಡವೆ ಎಲ್ಲ ಕೊಟ್ಟಿರ್ತಿದ್ವಿ. ಎಲ್ಲ ಕೊಟ್ಟು ಮದುವೆ ಮಾಡೋದಲ್ದಲೇನ ಒಡವೆ ಪಡವೆ ಎಲ್ಲ ಒತ್ಕೊಂಡು ಅದೇ ಓಡೋಗಿರಾಳು. ಅಯ್ಯೋ ಭಗವಂತ, ದೇವರೆಲ್ಲ ನಮ್ಮ ಭಾಗದಾಗ ಇದ್ದಾನೆ. ಅದಕ್ಕೆ ಮದುವೆಗಿನ ಮುಂದಾಗ್ಲೇ ಹಿಂಗ ಆಗೈತಿ. ಅಯ್ಯೋ ಬಿಡತಕ್ಕ, ಅದಕ್ಕೆ ಯಾಕಜ್ಜ ಚಿಂತೆ ಮಾಡ್ತೀಯ? ನೀನಿರ್ಬಾರ ಕಣಜ್ಜ ನೀನು. ಮತ್ತೆ ಚಿಂತೆ ಮಾಡ್ದಂಗೆ ಇರಕ್ ಆಗ್ತೈತೇನೆ? ಅಲ್ಲ, ಈಗಿನ ಹೆಣ್ಣು ಮಕ್ಕಳು ಈಗ ಹಿಂಗ್ ಮಾಡ್ಕೊಂಡು ಹೋದ್ರೆ ಮದ್ವೆ ಮಾಡಕ್ಕೆ ಹಿಂದು ಮುಂದೆ ನೋಡಂಗ ಆಗಲ್ವೇ? ನಿನ್ಗೆ ಅಷ್ಟು ಗೊತ್ತಾಗಕ್ಕಿಲ್ವೇ? ಯಾರು ಒಳ್ಳೆರೋ ಯಾರು ಕೆಟ್ಟರೋ ಹೆಂಗ್ ಗೊತ್ತಾಗ್ತೈತಿ ಹೇಳು? ಎಲ್ಲಾ ಖರ್ಚಿಕ್ಕಿ ಒಡವೆ ವಸ್ತ್ರ ಕೊಟ್ಟು ಮದ್ವೆ ಮಾಡ್ಕೊಂಡ್ ಓದ್ತೀವಿ. ಹಿಂಗ್ ಮಾಡ್ಕೊಂಡು ಹೋದ್ರೆ ಮರ್ಯಾದಿನೂ ಹೋಗ್ತೈತೆ, ಒಡವೆನೂ ಓದ್ಕೊಂಡು ಹೋಗ್ತಾರೆ, ಆಮೇಲೆ ದುಡ್ಡುನು ಅಧ್ವಾನ. ತಿರ್ಗಿ ಹೆಣ್ಣು ಎಳ್ಳೆ ಸದ್ಯ ಒಂದೇ ಮದ್ವೆಗೆ ಹೆಣ್ಣು ಸಿಗೋದ್ ಕಷ್ಟ ಅಂತತಾಗಿ ಇನ್ನೊಂದ್ ಮದ್ವೆ ಎಲ್ಲ ಹೆಂಗ್ ಮಾಡಕ್ ಆಗ್ತೈತಿ ಹೇಳು? ಚಿಂತೆ ಮಾಡ್ಬೇಡ ಅಂತ ಹೇಳ್ತಾಳೆ. ಚಿಂತೆ ಮಾಡ್ದಂಗ ಹಂಗೆ ಇರಕ್ ಆಗ್ತೈತೆ? ಕಣಜ, ನೀನ್ ಹೇಳೋದು ದಿಟ್ವೆಯ. ಸದ್ಯ ಒಂದ್ ಮದ್ವೆ ಆಗಕ್ಕೆ ಹೆಣ್ ಸಿಗಲ್ಲ ಅಂತದ್ ಇನ್ನೊಂದ್ ಮದ್ವೆ ಆಗಕ್ಕೆ ಎಲ್ ಸಿಗ್ತೈತಿ. ಆಮೇಲೆ ಅವಳು ರೊತ್ನಿ ಹೊಡ್ತಿದ್ಲು ಕಣಜ, ಎಲ್ಲ ಇದಾತದ ಡೈವರ್ಸ್ ಕೊಡಕ್ ನಿಂತೇವ್ರಂತೆ. ಅವ್ರ ನೀವನ ಒಂದ್ ಮಾತು ಅನ್ನೋದು ಪನ್ನೋದು ಮಾಡೇರಿ. ಅದು ಬೇರೆ ಹೇಳಿಳಪ್ಪ. ಅಯ್ಯೋ ಭಗವಂತ, ನಮ್ಮ ಮನೆಗೆ 3 ಹುಡುಗರು ಇದಾವೆ. 3 ಹುಡುಗರಾಗ 1 ಹುಡುಗರ್ಗನ ಎಣ್ಸೊಟ್ಟಾಗ್ಲಿಲ್ವಲ್ಲ ಜೋ. ನಾನು ಹೇಳ್ದೆ ಯಾವಾಗ ಕೇಳ್ದೆ ನನ್ನ ಮಾತ ನೀನು? ಬೇಡ ಕಣಜ, ಸಾಕು ಒಬ್ನೇಯ. ಏನ್ ನಮ್ದು ಆಸ್ತಿ ಪಾಸ್ತಿ ಸ್ಯಾನೆ ಇಲ್ಲ ಅಂದ್ರೂ ಹೇ ಬಿಡೆ, ಏನ್ ದುಡ್ಕೇನ್ ತಿಂತಾರೆ, ಪ್ರಪಂಚ ಸಾಲ್ವಾಗೈತೆ ಅಂತೇಳಿ ಒಂದಲ್ಲ 2 ಅಲ್ಲ ಅಂತ 3 ಗಂಡು ಮಕ್ಳನ್ನ ಮಾಡಿ ಕೂಕಂಡೆ. ಈಗ ನೋಡಿಗ ಎಲ್ಲದಕ್ಕೂ ಕಷ್ಟ. ಏಯ್ ಪೆದ್ಮುಂಡೆ, ನಿನ್ಗೇನು ಗೊತ್ತು? ಮಕ್ಕಳನ್ನೇ ಆಸ್ತಿ ಮಾಡ್ಬೇಕಂತೆ, ಮಕ್ಳಿಗೋಸ್ಕರ ಆಸ್ತಿ ಮಾಡ್ಬಾರ್ದಂತೆ. ಕಷ್ಟ ಸುಖ ಏನು ಅಂತ ಕಲ್ಸಿರೆ ದುಡ್ಕೊಂಡ್ ತಿಂಬದ ಅವ್ರು ಕಲ್ತ್ಕೊಂತಾರೆ. ಈಗೇನೆ ದುಡ್ಕೊಂಡ್ ತಿಂಬಕ್ ಸಾವಿರಾರು ಮಾರ್ಗ ಇದಾವೆ. ಹೆಂಗ ದುಡ್ಕೊಂಡ್ ತಿಂತಾರೆ, ಒಟ್ಟಿಗೆ ಅವ್ರನ್ನ ಒಂದ್ ನೆಲಿಗ್ ನಿಲ್ಲಿಸ್ಬೇಕು. ತಂದೆ ತಾಯಿ ಅದರ ಅಷ್ಟೇಯ. ಅಯ್ಯ ಬಿಡಜ, ಯೋನನ ಒಂದ್ ಕೇಳಿರಿ ಯೂಟ್ಯೂಬ್ದಾಗ ಹೇಳ್ತಿಯಪ್ಪ ಬಾಸ್ನಾನ. ಆಮೇಲೆ ಇನ್ನೊಂದು ಹೇಳೋದೇ ಮರ್ತೆ, ರೊತ್ನಿ ಹೇಳು. ಈಗೆಲ್ಲನ ಹೆಣ್ಣು ಮಕ್ಕಳು ಬಾಗುಕ್ ಬರಕ್ ನಿಂತ್ಕೊಂಡವ್ರಂತೆ. ನಾವು ನಮ್ಮ ಮಗಳಿಗೆ ಫೋನ್ ಮಾಡಿ ಮಾತಾಡಿಸ್ಬೇಕು. ಆಮೇಲೆ ಎಂದನ ಒಂದಿನ ಹೋಗಿ ಮಾತಾಡಿಸ್ಕೊಂಬರ್ಬೇಕು ಕಣಜೋ. ತಿರ್ಗ ಆಮೇಲೆ ಅವಳು ಬಾಗುಕ್ ಬರೋದು ಇರೋದು ಅದೇನ ಇರೋದು ನೋಡಿ ಪುಡ್ಕೋಸಿ ಆಗ್ಲ ಐತಿ. ಅದ್ರಾಗ ಅವಳಿಗೂ ಕೊಟ್ಟು ಈ ಹುಡುಗರ್ಗೂ ಬ್ಯಾಡ್ವಿ. ಹೋಗಿ ಮಾತಾಡಿಸ್ಕೊಂಡು ಕತ್ತಾಡಿಸ್ಕೊಂಡು ಚೆನ್ನಾಗಿರ್ರಿ ಅಜ್ಜಿ. ಆಮೇಲೆ ಅವಳಿಗೆ ಒಬ್ಳು ಮಗಳ ಇದ್ದಾಳಲ್ಲ, ಅವಳನ್ನ ನಿಮ್ಮ ಸಣ್ಣನ್ಗೆ ಮಾಡಿ ಕೇಳ್ರಿ ಅಂತ ಹೇಳಿಳು ರೊತ್ನಿ. ನಾನು ನಿನ್ ಕುಟ್ಟು ಹೇಳೋಣ ಅಂತಿದ್ದೆ, ಮಾರಿತಿದ್ದೆ ಕಣಜ. ನೋಡು, ಯೋಚನೆ ಮಾಡು ನೀನು ಇದನ್ನ. ಅಯ್ಯ, ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯೇನೆ. ಬಾಗುಕ್ ಬರ್ತಾರ ಹೆಣ್ಣು ಮಕ್ಳು ಅಂಬ ನನಗೂ ಗೊತ್ತು. ಅವಳು ನಾವು ಮದುವೆ ಮಾಡಲ್ವೇನೋ ಮಂಗೆ, ಅವಳಿಗೆ ಬೇಕಾದನ್ನ ಅವಳು ಹುಡುಕೊಂಡು ಓಡೋದ್ಲಲ್ಲ, ಅವಳು ಸುದ್ದಿ ನಮ್ಗೆ ಯಾಕೆ? ಸುಮ್ಮ ಕೂಕ, ಹೋಗೋದು ಬೇಡ ಬರೋದು ಬೇಡ, ತಿರ ಬಂದ್ರೇನು ಆದ್ರೆ ಇರೋದು ಇಟ್ರಾಗ ಅವಳು ಒಂದಿಷ್ಟು ತಾಂಡ್ ಹೋಗ್ಲಿ. ಅವಳು ನೋಡಿರಾಗಕ್ಕಿಲ್ಲ ನನಗೆ. ಅಪ್ಪಯ್ಯ ಅಮ್ಮಯ್ಯ ನಮ್ಮ ಅಣ್ಣಯ್ಯರು ಎಂಬ ಬೆಲೆ ಗೌರವ ಇಲ್ದಂಗ ನಮ್ಮ ಮರ್ಯಾದೆ ಎಲ್ಲ 3 ಕಾಸಿಗೆ ಹರಾಜಾಕ್ಯವಳೆ. ಅವಳು ನಿನ್ನ ನೇತಾಡಿಸ್ಕೊಂಡು ಹೋಗ್ಬೇಕಂತೆ. ಬಾಯಿ ಮುಚ್ಕೊಂಡ್ ಕೂಕ, ಇವನ ಆಳು ಇಸ್ಯ ಇನ್ನೊಂದ್ಸರಿ ಯೋತ್ತಿದೆ ಪಟ್ಟೆ ಸಿಕ್ಕ ಹಾಕ್ಬಿಡ್ತೀನಿ. ನಿಂದೊಳ್ಳೆ ಕತೆ ಕಣಜ. ಅಲ್ಲ, ಆಮೇಲೆ ಅವಳು ರೊತ್ನಿ ಇನ್ನೊಂದು ಮಾತು ಹೇಳಿಳು ಕೇಳಿಸ್ಕೆ.
ಹೆಣ್ಣು ಮಕ್ಳು ಶಾಪ ಒಳ್ಳೇದಲ್ಲ. ಅವಳು ಇವಾಗ ನೀವು ಮಾತಾಡಿಸ್ದಂಗೆ ಹೋಗ್ದಂಗೆ ಬರ್ದಂಗೆ ಇರೋದಕ್ಕೆ ನನ್ನ ಶಾಪ ಹಾಕಿ ಒಣ್ಣೆಯರಿಗೆ ಇವನು ಸಿಗ್ತಾ ಇಲ್ವ ಇವನ್ ಕಣಜ್ಜಿ. ಹೋಗಿ ಒಂದಿನ ಮಾತಾಡಿಸ್ಕೊಂಡು ಎಲ್ಲ ಚೆನ್ನಾಗಾಗ್ಲಿ, ಆಮೇಲೆ ನನ್ನ ಹೆಣ್ಣು ಪಣ್ಣು ಸಿಕ್ಕವೇನೋ ಅಂತ ಹೇಳಿಲ್ಲಪ್ಪ. ನಾನು ಅದಕ್ಕೆ ಹೇಳಿರ್ ನೀನು ಅದೇ ತಿರ್ಗಕ್ಕೆ ಮೆಣಸಿನ್ಕಾಯಿ ಇಟ್ಕೊಂಡ ನಂಗೆ ಆಡ್ತೀಯ, ಹೆಂಗನ ಮಾಡ್ಕೊಂಡು ಹೋಗು. ಅದೇನೇ ಹಿರಿಯರು ಹೇಳಿಲ್ವೇ ಹೆಣ್ಮಕ್ಳು ಶಾಪ ತೊಡ್ತಂಗಿರಲ್ಲ ಅಂತ. ನಾವು ಹೋಗ್ದಂಗೆ ಮಾಡ್ದಂಗೆ ಮಾತಾಡ್ಸಂಗಿರೋದಕ್ಕೆ ಅವಳಿಗೇನ ಬೇಜಾರಾಗಿ ಹಾಳಾಗೋಗ್ಲಿ ಅಂತೀಯೋ ನಾನು ಅನ್ಕೊಂಡಿದ್ರೆ ಅದು ಹಂಗೆ ಆಗ್ತೈತಿ. ನಿನಗೆ ಹೇಳಕ್ಕಾಗಲ್ಲ, ಹೆಂಗನ ಮಾಡ್ಕೆ ನೀನೊಂಥರ ಪ್ರಚಂಡಿ ಇದ್ದಂಗೆ. ಅಂದಂಗೆ ಈ ಮಾತನ್ನು ಯೋಚನೆ ಮಾಡ್ಬೇಕಾಗಿದ್ದೀಯ. ಹೆಣ್ಮಕ್ಳು ಶಾಪ ಒಳ್ಳೇದಲ್ಲ. ನಮ್ಮ ಅತ್ತೊಂದು ಇತ್ತಂತೆ, ಅದನ್ನು ಈಗ ಇವಳು ಹುಟ್ಟಿಂದೆ ಅಂತ ನನ್ನ ಮಗಳು ಹುಟ್ಟಿಂದು ಅದನ್ನು ಹಿಂಗೆ ಮಾಡಿತ್ತಂತ ಆ ಕಾಲದಾಗೆ. ಅದಕ್ಕೆ ನಮ್ಮ ತಾತ ಆ ಅಮ್ಮನ ಹತ್ರಕ್ಕೆ ಬಿಟ್ಕೊಂಡಿರ್ಲಿಲ್ವಂತೆ. ಅದಕ್ಕೆ ನಮ್ಮ ಅಪ್ಪಗೆ ದಿನ ಆದ್ರೂ ಮಕ್ಳಾಗ್ಲಿಲ್ವಂತೆ. ತಿರ್ಗಾ ಯಾರ್ಯಾರ ಹಂಗಂದವ್ ಅದಕ್ಕೆ ಹೋಗಿ ಅಮ್ಮ ಕರೆದು ಕಳಿಸ್ದಾಗ ನಾನು ಹುಟ್ಟತೆ ಅಂತ ನಮ್ಮ ಅಪ್ಪ ಹೇಳೋದು. ನಾನು ಇದನ್ನ ಮರ್ತೇ ಬಿಟ್ಟಿದ್ದೆ ಕಣೆ. ಸರಿ ಬಿಡತ್ತಾಗೆ, ಇನ್ನೇನ್ ಮಾಡಕ್ಕಾಗ್ತೈತೆ, ಆಗಿದ್ದಾಗೋಗೈತೆ, ಆಗದೆಲ್ಲ ಒಳ್ಳೆದ್ಕೆ ಅಂತ ತಿಳ್ಕೊಂಡು ಸುಮ್ನಾಗ ನಾ ಸರಿ ಒಂದಿನ ಎಂದನ ಹೋಗಿ ಮಾತಾಡಿಸ್ಕೊಂಬರೋನ್ ಬಿಡು. ಯಪ್ಪ ದೇವ್ರಿ, ಹೆಂಗ ದೇವ್ರ ಮೇಲೆ ದೇವ್ರ ಹೂವ ಕೊಟ್ಟಂಗತ್ತಪ್ಪ ನೀನು ಒಂದಿದ್ದು. ಹೆಂಗ ಒಳ್ಳೆ ಕೆಲಸ ಮಾಡಿದೆ, ಒಂದಿನ ಹೋಗಿ ಮಾತಾಡಿಸ್ಕೊಂಡು ಆ ಹುಡುಗರ್ನ ಮಾತಾಡಿಸ್ಕೊಂಡು ಬರೋಣ. ಏನೋ ಆಗಿದ್ದಾಗೋಗೈತಿ, ಇನ್ನೇನ್ ಮಾಡಕ್ಕಾಗ್ತೈತಿ. ಈಗ ನಾವು ಆಗಿದ್ದನ್ನೆಲ್ಲ ಬದಲಾಯಿಸಕ್ ಆಗ್ತೈತಿ. ಈಗ ಅದಲ್ದಲ್ಲೇನ ನಾವು ನೋಡಿ ಮಾಡಿದ್ರು ಅಂತ ಮನೆ ಸಿಕ್ತಿರ್ಲಿಲ್ಲ, ಬೋಲ್ ಚೆನ್ನಾಗ್ ಇದ್ದಾಳಂತೆ. ನಾನು ಯಾರನ್ನ ಕೇಳ್ದೆ, ನಿನಗೆ ಗೊತ್ತಿಲ್ದಂಗೆ ಆಮೇಲೆ ಬೋಯ್ಬೇಡ, ಇವನಾದ್ರು ಇವತ್ಕೊಳ್ಳಲ್ವೇ ಹೆಂಗಿದ್ದಾಳೋ ಇವನೊಬ್ಬ ಬೈ ಇರ್ತೈತಲ್ಲ. ಅದಕ್ಕೆ ಯಾರ್ಯಾರನ್ನ ವಿಚಾರಿಸ್ದೆ, ಒಳ್ಳೆ ಜನ ಅಂತವ್ರು ಹುಡುಕೇಳೋದ್ರು ಸಿಗಲ್ಲ. ನೀ ಹುಡುಕಿದ್ರು ಅಂತ ಮನೆ ಮಂತನ ಹುಡುಕ್ತಿರ್ಲಿಲ್ಲ ಅಂತ ಹೇಳಿರು. ಸದ್ಯ ಒಳ್ಳೆ ಮನೆ ಸೇರ್ಕೊಂಡೇವಳಲ್ಲ, ಅಷ್ಟೇ ಸಾಕು. ಪರವಾಗಿಲ್ಲ ಕಣೆ, ನಾನು ಇವರ ಅಂತಿದ್ದೆ ನಿನ್ನ. ನನಗೆ ಗೊತ್ತಿಲ್ದಂಗೆ ಗುಟ್ಟಾಗಿ ಮಗಳ ವಿಷಯ ಎಲ್ಲ ಕಲೆಕ್ಟ್ ಮಾಡ್ಬಿಟ್ಟಿದೀಯ. ಪರವಾಗಿಲ್ಲ, ನೀನೇನ್ ಕಮ್ಮಿಲ್ಲ ನೀನು. ಪುಟ್ಟಿದಿ ಅಂದ್ರೆ ಕಮ್ಮಿನೇ. ಅಬ್ಬಬ್ಬಬ್ಬಬ್ಬ. ಹೆಂಗ ಬಿಡತ್ತಾಗಿ ಎಲ್ಲ ಒಂತ ಕ್ಷಣಕ್ಕಿದ್ರ ಆತು. ಅವ್ರ ಹಾಳಾದ್ರೆ ನಮಗ್ ಬರೋದ್ ಭಾಗ್ಯ ಇನ್ನೇನೈತಿ. ಒಂದಂಗೆ ಆ ರಾಮಣ್ಣಗೆ ಇನ್ನೆಲ್ಲನ ಒಂದ್ ಎರಡ ಎಣ್ಣ ಹುಡ್ಕೊ ಅಂತ ಹೇಳು ನೋಡೋಣ, ಒಂದಲ್ಲ ಒಂದ್ ಆಗ್ತವೆ. ಆಮೇಲೆ ಮರಿದಂಗೆ ಹೋಗಿ ಲತಿನೂ ನೋಡ್ಕೊಂಬರನ್ ಕಣಜ. ತಿರ್ಗಾ ಆಮೇಲೆ ನೀನು ದಿನ ಮುಂದಕ್ಕೆ ಹಾಕಿಬೇಡ, ನಾಳೆ ನಾಡುದ್ರಾಗೆ ಹೋಗಿ ನೋಡ್ಕೊಂಬರೋಣ. ಅಯ್ಯೋ ಹೇಳಿದೀನಿ ಹೇಳಿ, ಇನ್ನೊಂದ್ 4-5 ಎಲ್ಲನ ಎಣ್ಣಿದ್ರೆ ನೋಡ್ಲಾ ಹುಡ್ಗ. ಬರೇ ದಿನ ಹಿಂಗೆ ಮುಂದಕ್ಕೆ ಹಾಕೊಂಡೋದ್ರೆ ಬತ್ತ ಏನ್ ಅವಕ್ಕೇನು ವಯಸ್ಸು ಬತ್ತೈತೆ ಅನ್ಲ. ನೋಡ ಅಂತ ಹೇಳಿದಿನಮ್ಮ. ಅವನು ಅಂತ ಹೇಳವನೆ, ನೋಡನ್ ಹೇಳು. ಅಂದಂಗೆ ನಾಳೆಗೆ ಯಾವ ಹೆಣ್ಣು ಪಣ್ಣು ನೋಡಕ್ಕೆ ಹೋಗಂಗಿಲ್ಲ. ಹೋಗಿತ್ತಿರನ ಲತಮ್ಮನ ಮಾತಾಡಿಸ್ಕೊಂಬರನ್ ಹೇಳು. ನಾಳಿಕೆ ಹೋಗೋನೇನಜ್ಜ? ಅಯ್ಯೋ ಭಗವಂತ, ಸುರ್ಸರಿ ಅವಳಿಗೆ ಯೋನೇನ್ ಇಷ್ಟ ಅನ್ಬೋದು ಎಲ್ಲ ಗೊತ್ತಲ್ಲ. ಒಂದಿಟ್ಟು ಹಸದನ ಶಕ್ಲಿ ನಿಪ್ಪಟ್ಟು ಇಂಥವೆಲ್ಲ ಬೋಲ್ ಇಷ್ಟಪಡೋಳ ಅವಳು. ರವೆ ಉಂಡೆ ಇಂಥವೆಲ್ಲ ಮಾಡ್ಕೊಂತೀನಿ ಬಿಡು. ಒಳ್ಳೆ ಕೆಲಸ ಈಗೇನು ಆಮೇಲೆ ಮಾರಿಬೇಡ ನೀನು ಮರ್ತು. ಆಮೇಲೆ ಹೆಣ್ಣು ನೋಡಕ್ ಹೋಗನ್ ಕಣೆ, ಹಂಗ್ ಕಣೆ ಹೆಣ್ಣು ನೋಡಕ್ ಹೋಗ್ತೀನಿ ಅಂತ ಒಳಗಿಳಿಯ ನೀನು ಹೇಳಿದೀನಿ ಈಗ್ಲೇ. ನಾನು ಅವಳಿಗೆ ಯೋನೇನ್ ಇಷ್ಟ, ನಾನು ಅದನ್ನೆಲ್ಲ ಮಾಡ್ಕೊಂತೀನಿ. ನಾಳೆಗೆ ಹೋಗಿ ನೋಡ್ಕೊಂಬರೋಣ ಮಾತಾಡಿಸ್ಕೊಂಡು. ಮರ್ಯಾದೆ ಇಲ್ಲ ಏನೂ ಇಲ್ಲ, ಸುಮ್ಮ ಕುಕ್ಕುಸ್ಕಳೆ. ಓಹೋ, ಇವಳು ಹಬ್ಲಿಕ್ಕೆ ಗ್ಯಾಪ್ ನಕ್ಕಿರೋದು. ನನಗೇನ್ ಜ್ಞಾಪನಕ್ಕಿರಲ್ಲ. ಸರಿ ಅದೇನು ಮಾಡಿಕೆ ಹೋಗು. ಈಗಲೇ ಒಂದು ರಾಸೊತ್ತಾಗೈತಿ. ಆ ಅಮ್ಮನಿಗೆ ಏನೇನು ಇಷ್ಟ ಅದನ್ನೆಲ್ಲ ಮಾಡಿಕೆ ನಾಳೆಗೆ ಹೋಗೋಣ. ಓದ್ಬಿಟ್ಟೆ 5 ಗಂಟೆಗೆ ಬಸ್ಗೆ ಹೋಗೋಣ. ಸಿಟಿಗೆ ಹೋಗಿ ಬರೋದು. ಆಮೇಲೆ ಕಟ್ಕಿತ್ಲಾದ್ರೆ ವಾಪಸ್ ಬರೋಕ್ಕಾಗಲ್ಲ. ನೀನೇ ಬರ ಕಣಚ, ನೀನು ವಾಪಸ್ ಬರೋದಂತೆ. ಅಪರೂಪಕ್ಕೆ ಹೋಗಿದ್ದೀವಿ, 2 ದಿನ ಇದ್ದು ಬರೋಣ ಅಂಬಲ್ಲ, ವಾಪಸ್ ಬರೋದಂತೆ. ಹೂ ಕಣೆ, 2 ದಿನ 3 ದಿನ ಅಲ್ಲೇ ಜಾಂಡ ಹುರ್ಕೊಂಡು ಇದ್ರೆ ಇಲ್ಲಿ ಹುಡುಗರ್ಗೆ ಹೆಣ್ಣು ಹುಡ್ಕೋದು ಬೇಡ. ಹೆಂಗೆ ಹೇಳ್ತಾಳ, ಅದೇ ಒಳ್ಳೊಳ್ಳೇದ್ ಮಾಡಿಕ್ತಾಳ ಮಗಳು. ನುಂಗ್ ಕುಕಮನ ಅನ್ಕೊಂಡಿದ್ದೇನ. ಏನು ಬೇಡ, ಒತ್ತು ಬಟ್ಟೆ ಹೋಗಿ ಕತ್ಲಾಕೋತಿಗ್ ಬೋರೋಣ. ಹೋಗೋದ್ ಏನೇನು ಎಲ್ಲನ ನಿನ್ ಮಗಳಿಗೆ ತಿಂಡಿ ತೀರ್ಥ ಎಲ್ಲ ಹೊಂಚಿಕೆ ಹೋಗಿ. ನಾನು ಒಂದಿಟ ಅಲ್ಲಿ ಹೊರಗೆ ಅಂದ್ರೆ ಹೊಲ್ತಾಗೊಂದಿಟ್ಟು ಕೆಲ್ಸ ಐತೆ, ಹೋಗಿ ಬರ್ತೀನಿ. ಅಯ್ಯಯ್ಯ ಬಿಡಚ, ನೀನ್ ಯಾಕೆ ಹಂಗ ಉರ್ಕಂತೀಯ? ನಾನು ಏನಾದ್ರು ಅಪರೂಪಕ್ಕೆ ಹೋಗ್ತಿದ್ದೀನಲ್ಲ, ಹೋಗಿ ನೋಡ್ಕೊಂಬರೋಣ ಹುಡುಗರ್ನು ಮಕ್ಳುನು ಅಂತ ಅಂದ್ರೆ ನೀನಿರ್ವಾರ ಕಣಚ ನೀನು. ಈಗೇನು ಎದ್ದಾಗ ಹೋಗಿ ಬೈನಾಗ ಬರೋಣ, ಹೋಗು. ಕಂಡಿಲ್ಲ ಕೇಳಿಲ್ಲ ಏನು, ಹೋಗ್ತಿದ್ದಂಗೆ ಅವ್ರ ಮನೆ ಸಿಕ್ಬಿಡ್ತೈತಿ ನೋಡ್ ನಿನಗೆ. ಕೇಳ್ಕೊಂಡು ಮಾಡ್ಕೊಂಡು ಹೋಗೋವತ್ಗೆ ಮೊದ್ದೇನಾಗ್ತೈತಿ. ಒಂದ್ ಕ್ಷಣ ಇರ್ದಂಗೆ ತಿರ್ಗಾಲೆ ವಾಪಸ್ ಬರ್ಬೇಕೇನ. ಸರಿ ಹೆಂಗ ಆಗ್ತೈತಿ, ನಿನ್ ಕುಟ್ಟು ಪರ್ದಾಡಕ್ಕಾಗಲ್ಲ ನನ್ನ ಕೈಲೇ. ಹೋಗದೇನ್ ಕ್ಯಾಮೆ ನೋಡ್ಕೊಂಡ್ ಬರೋಡವ್. ನನ್ಗೆ ಏನೇನ್ ಬೇಕಾ ಎಲ್ಲ ಮಾಡ್ಕೊಂತೀನಿ. ಬಾಯಂಗ್ ಕುಳ್ಡೇನ ಕೇಳಿ ಹೇಳಲ್ಲ, ಇಂಥರ್ ಮನೆ ಇಂಥರ್ ಇದು ಅಂತಾನ. ನಾವೆಲ್ಲ ನಾನೆಲ್ಲ ಕರ್ಕೊಂಡು ಹೋಗ್ತೀನಿ, ಬಾಯಿ ಮುಚ್ಕೊಂಡು ವಾಯ್ಡು. ಈಗ ಸರಿ ನನ್ಗೊಂದಿಟ್ಟು ಅಳ್ತಾ ಒಂದಿಟ್ಟು ಬೋತ್ ಕೈದು ಹೋಗ್ ಬರ್ತೀನಿ. ಅದೇನೇನ್ ಮಡಿಕೆ ಹೋಗಿ ನಿನ್ ಮಗಳಿಗೆ ಇಷ್ಟವಾದ. ಸರಿ
ಒಳ್ಳೆ ಉರುಕ್ನ ಹೇಳ್ದಂಗ ಆಡ್ತಾನೆ ಹಂಗೆ ಈ ವಜ್ಜ ಅಪ್ರೂಪಕ್ಕೆ ಮಗಳ ಮನೆಗೆ ಹೋಗ್ತಾ ಇದೀನಲ್ಲ ಆಡ್ತೀನಿ ಯುದ್ಧ ಬರೋಣ ಅನ್ನಲ್ಲ ಒಳ್ಳೆ ಏನೇ ಇಲ್ಲಿ ಮೂಡ್ಸವನೇನ ಇವ್ರ ಅಪ್ಪಯಿಂದ ಅಮ್ಮಂಗೆ ಆಡ್ತಾನೆ ಹಂಗೆ ಅಯ್ಯೋ ಹೋಗ್ಲಿ ಬಾತಾಗಿ ಸದಿ ಹೆಂಗ ಹೋಗೋಣ ಅಂತಿ ಹೇಳೋನಲ್ಲ ಅದಕ್ಕೆ ಖುಷಿ ಪಡ್ಬೇಕು ಇಲ್ಲ ಹೋಗಂಗೆ ಇಲ್ಲ ಅಂದಿದ್ರೆ ಏನ್ ಮಾಡ್ತಿದ್ದಿ ಸರಿ ಕಣ ಲತಿಗೆ ಯೋನೇನು ಇಷ್ಟ ಅಂಬದ ಎಲ್ಲ ಒಂದಿಟ ಮಾಡ್ಕೆಮನ ಅಪ್ರೂಪಕ್ಕೆ ಹೋಗ್ತಾ ಇದೀವಿ ಮೊದ್ಲೇ ಅವಳದು ಶಿಟ್ರು ಆಮೇಲೆ ಹೋಗ್ತಿದಂಗೇನ ಬೋರೆ ಕೈಯಾಗ ಹೋದ್ರೆ ಓಹೋ ಈ ಸಂಪತ್ತಿ ಬಂದಿದ್ರೇನ ಇಲ್ಲಿ ನೋಡ್ಕೊಂಡು ಹೋಗಕ್ಕೆ ಅಂತ ಅನ್ಕೆಂತಾಳೆ ಅವಳಿಗೆ ಯೋನೇನು ಇಷ್ಟನ ಎಲ್ಲ ಒಂದಿಟ್ಟು ಮಾಡ್ಕೆಮನ ಓದ್ತಾಗ್ತೈತಿ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರ ಇನ್ನೂ ಹೆಚ್ಚು ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.